ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಿಡಿಯೋಗಳ ಉದ್ದೇಶ ಎಲ್ಲರೂ ಶ್ರೀಮಂತರಾಗಬೇಕು, ಆರೋಗ್ಯವಂತರಾಗಬೇಕು, ನೆಮ್ಮದಿವಂತರಾಗಬೇಕು. ಸ್ನೇಹಿತರೆ, ಇವತ್ತಿನ ದಿನ ಸೋಮಾರಿತನ ಅಥವಾ ಲೇಜಿನೆಸ್ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಪ್ರತಿ ಮನುಷ್ಯನ ಏಳಿಗೆ ಅಥವಾ ನೆಮ್ಮದಿಗೆ ಕೆಲಸ ಇಂಪಾರ್ಟೆಂಟು, ಅಥವಾ ಈ ಸೋಮಾರಿತನ ಅನ್ನೋದು ಒಂದು ದೊಡ್ಡ ಪಿಡುಗು ಅಥವಾ ಒಂದು ದುರಂತನಂತಲೇ ಹೇಳ್ಬೋದು. ಏನೇ ಒಂದು ಕೆಲಸ ಮಾಡಬೇಕು ಅಂತ ನಿರ್ಧಾರ ಮಾಡಿದರೆ, ಇವತ್ತು ಮಾಡೋಣ, ನಾಳೆ ಮಾಡೋಣ, ನಾಡಿದ್ದು ಮಾಡೋಣ ಅನ್ನುತ್ತಾ ಮುಂದಕ್ಕೆ ಹೋದರೆ ಆ ಕೆಲಸ ಆಗುವುದೇ ಇಲ್ಲ. ಜೊತೆಗೆ ಕೆಲಸ ಆಗಲಿಲ್ಲ ಅಂತ ಸ್ಟ್ರೈನ್ ಆಗಿ ಆರೋಗ್ಯ ಸಮಸ್ಯೆಗಳು ಬರೋ ಅಪಾಯನೂ ಇರುತ್ತದೆ. ಸ್ನೇಹಿತರೆ, ಕೆಲಸ ಯಾವುದಾದ್ರೂ ಆಗಲಿ, ಏನಾದರೂ ಆಗಲಿ, ಬದುಕಲಿಕ್ಕೆ ಕೆಲಸ ಮಾಡಲೇಬೇಕು. ಆರಿಸಿಕೊಂಡ ಕೆಲಸನ ಸೋಮಾರಿತನ ಇಲ್ಲದೆ ಶ್ರದ್ಧಾ ವಹಿಸಿ, ಇಲ್ಲ ಒಂದು ಆಫೀಸ್ ಕೆಲಸ ಇರ್ಬೋದು, ಅಥವಾ ಫೀಲ್ಡ್ ಕೆಲಸ ಇರ್ಬೋದು, ಡ್ರೈವಿಂಗ್ ಕೆಲಸ ಇರ್ಬೋದು, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಇರ್ಬೋದು, ಯಾವುದೇ ಸೋಷಿಯಲ್ ಅಂದರೆ 4 ಜನಕ್ಕೆ ಅನುಕೂಲ ಆಗುವ ಕೆಲಸಗಳಿರ್ಬೋದು. ಒಟ್ಟಿನಲ್ಲಿ ಸರ್ವತೋಮುಖ ದೇಶ ಅಥವಾ ಪ್ರಪಂಚ ಅಥವಾ ಏನೂ ಇಲ್ಲಾಂದ್ರೂ ನಾವಾದ್ರೂ ನೆಮ್ಮದಿಯಾಗಿ ಒಳ್ಳೆಯ ಜೀವನ ಬದುಕಿ ಒಳ್ಳೆಯ ಜೀವನ ಕಟ್ಕೋಬೇಕಾದ್ರೆ ಪ್ರತಿಯೊಬ್ಬರು ಸೋಮಾರಿತನ ಬಿಟ್ಟು ಕೆಲಸ ಮಾಡಲೇಬೇಕು. ಸ್ನೇಹಿತರೆ, ನಮ್ಮಲ್ಲಿ ನಮ್ಮ ಪೂರ್ವಿಕರು ಅಥವಾ ಸಾಧಕರು ಅಂತ ಯಾರು ಹೇಳ್ತೀವಿ, ಸರ್ ಎಂ ವಿಶ್ವೇಶ್ವರಯ್ಯನವರಿರ್ಬೋದು, ವಿವೇಕಾನಂದ ಇರ್ಬೋದು, ರಾಮಕೃಷ್ಣ ಪರಮಹಂಸರಿರ್ಬೋದು, ಈಗಿನ ಕಾಲಘಟ್ಟಕ್ಕೆ ಶ್ರೀಮಾನ್ ಶ್ರೀ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳಾಗಿರ್ಬೋದು, ಇವರೆಲ್ಲ ಕೆಲಸ ಕಾರ್ಯಗಳನ್ನು ಶ್ರದ್ಧಾ ಭಕ್ತಿಯಿಂದ ಉತ್ಸಾಹದಿಂದ ಮಾಡಿ ಅವರು ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ಎಷ್ಟೋ ಜನರಿಗೆ ಅನುಕೂಲ ಆಗಿದೆ, ಆಗ್ತಾ ಇದೆ. ತಾವು ತಮ್ಮ ಮನೆಗಳೆಲ್ಲ ಇರ್ಬೋದು, ಬೆಳಗ್ಗೆ ಏಳುವುದರಿಂದ ಸಾಯಂಕಾಲ ಮಲಗುವವರೆಗೂ ಅವರ ಪಾಳಿಗೆ ಬಂದ ಕೆಲಸ ಕಾರ್ಯಗಳನ್ನು ಶ್ರದ್ಧೆಯಿಂದ ಮಾಡಿ ಅವರ ಮನೆ ಅಥವಾ ಅವ್ರ ಊರು ಅಥವಾ ಅವರ ದೇಶ ಅಥವಾ ಈ ಪ್ರಪಂಚ ಬೆಳಗಬೇಕಾಗಿ ಉದ್ಧಾರ ಮಾಡಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಯಾರೇ ಒಂದು ಸೋಮಾರಿತನದಿಂದ ಅವ್ರಿಗೆ ಆಗುವ ಅನಾಹುತಗಳು, ತೊಂದರೆಗಳು ಅಷ್ಟಿಷ್ಟಲ್ಲ. ಒಂದನೇದಾಗಿ ಸಾಲ, ಬಡತನ, ವಿಧವಾದ ಅನೇಕ ಸಮಸ್ಯೆಗಳು ಒಂದರಿಂದ ಒಂದು ಹುಟ್ಟುತ್ತವೆ. ಒಂದು ಸಮಸ್ಯೆ ಪರಿಹಾರಕ್ಕೆ ಹೋದರೆ ಇನ್ನೊಂದು ಸಮಸ್ಯೆ ಪರಿಹಾರಕ್ಕೆ ಹೋದರೆ 108 ಸಮಸ್ಯೆಗಳು ಹುಟ್ಟುತ್ತವೆ. ಆದರೆ ಶ್ರದ್ಧಾ ವಹಿಸಿ ಕೆಲಸಗಳು ಮಾಡಿ ಸೋಮಾರಿತನ ಇಲ್ಲದೆ ಬದುಕಿ ಬಾಳಿದರೆ ಅವರೇ ಧನ್ಯವಂತರು, ಆರೋಗ್ಯವಂತರು, ನೆಮ್ಮದಿವಂತರು, ಧನವಂತರು ಆಗುವುದರಲ್ಲಿ ಸಂದೇಶವೇ ಇಲ್ಲ. ಸ್ನೇಹಿತರೆ, ಕೆಲಸ ಮಾಡಿ ಕೆಟ್ಟವರಿಲ್ಲ, ಸೋಮಾರಿತನ ಮಾಡಿ ಉದ್ಧಾರ ಆದವರು ತುಂಬ ಕಡಿಮೆ ಇದ್ದಾರೆ. ಅದರಿಂದ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ, ಆದಷ್ಟು ಬೆಳಗ್ಗೆ ಬ್ರಾಹ್ಮಣಿ ಮುಹೂರ್ತದಲ್ಲಿ ಇದ್ದು ತಮ್ಮ ಪಾಳಿಗೆ ಬಂದ ಕೆಲಸ ಕಾರ್ಯಗಳನ್ನು ಶ್ರದ್ಧಾವಹಿಸಿ
ಕಾರ್ಯಗಳನ್ನು ಮಾಡಿ ಒಳ್ಳೆಯ ಹೆಸರು ಕೀರ್ತಿ ಪಡೆದು ಈ ಸಮಾಜದಲ್ಲಿ ಧನವಂತರಾಗಿ ಮತ್ತು ಆರೋಗ್ಯವಂತರಾಗಿ ಮತ್ತು ನೆಮ್ಮದಿವಂತರಾಗಿ ಒಳ್ಳೆಯ ಜೀವನ ಕಟ್ಟಿಕೊಂಡು ಅವರ ದೇವರು ಕೊಟ್ಟಿರೋ ಆಯುಸ್ಸನ್ನು ಫೆಂಟಾಸ್ಟಿಕ್ ಅಂದರೆ ಸಂತೋಷಭರಿತವಾಗಿ ಬದುಕಿ ಬಾಳಿ ಈ ಜೀವನವನ್ನು ಜೀವಿಸೋಣ ಅಂತ ಈ ಮೂಲಕ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಸ್ನೇಹಿತರೆ.